ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ನಾವು ನವರಾತ್ರಿನಲ್ಲಿ ಹಚ್ಚುವಂಥ ಅಖಂಡದ ದೀಪದ ಬಗ್ಗೆ ಮಾಹಿತಿನ ಕೊಡೋಣ ಅಂತ ಹೇಳ್ಬಿಟ್ಟು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸೊ ನಾವು ಅಖಂಡ ದೀಪಾರಾಧನೆ ಮಾಡಬೇಕಾದ್ರೆ ದೇವ್ರ ಮನೆ ಶುಚಿತ್ವವಾಗಿ ಇರಬೇಕಾಗತ್ತೆ. ಸೊ ಅದಾದಮೇಲೆ ನಾವು ದೇವ್ರ ಮನೆಯಲ್ಲಿ ಅಖಂಡ ದೀಪಾರಾಧನೆ ಮಾಡಬೇಕಾದ್ರೆ ಕಳಶದ ಎಡಭಾಗದಲ್ಲಿ ನಾವು ಅಖಂಡ ದೀಪಾರಾಧನೆ ಮಾಡಬೇಕಾಗತ್ತೆ. ಸೊ ಅಖಂಡ ದೀಪಾರಾಧನೆ ಮಾಡೋದಕ್ಕೂ ಮುಂಚೆ ನಾವು ಒಂದು ಕೆಂಪು ವಸ್ತ್ರನ ತೊಗೊಬೇಕಾಗತ್ತೆ ಅಥವಾ ಪೀಠನ ರೆಡಿ ಮಾಡ್ಕೋಬೇಕಾಗತ್ತೆ. ಸೊ ಅಖಂಡ ದೀಪಾರಾಧನೆಯನ್ನು ಯಾವುದೇ ಕಾರಣಕ್ಕೂ ಬರೀ ನೆಲದ ಮೇಲೆ ಮಾಡಬಾರ್ದು. ಇಲ್ಲಿ ನಾನು ಒಂದು ಕೆಂಪು ವಸ್ತ್ರನ ತೊಗೊಂಡಿದ್ದೀನಿ. ಕೆಂಪು ವಸ್ತ್ರದ ಮೇಲೆ ಒಂದು ಹಿತ್ತಾಳೆ ತಟ್ಟೆನ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 5 ಇಡಿ ಆಗುವಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೀವು ಒಂದು 3 ಥರ ಧಾನ್ಯ ಕೂಡ ಬಳಸ್ಕೋಬೋದು. ಅಕ್ಕಿ, ಭತ್ತ ಅಥವಾ ಗೋಧಿಯನ್ನು ಕೂಡ ನೀವು ಉಪಯೋಗಿಸ್ಕೋಬೋದು. ದೀಪನ ತೊಗೊಂಡು ಬರೋದಕ್ಕೂ ಮುಂಚೆ ಸ್ವಲ್ಪ ದೊಡ್ಡದಾಗಿರುವಂಥ ದೀಪನ ತೊಗೊಂಬರ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ನಾವು 10 ದಿನಗಳ ಕಾಲ ಈ ದೀಪನ ಹಚ್ಚೋದ್ರಿಂದ ಎಣ್ಣೆ ಜಾಸ್ತಿ ಹಾಕಿದಷ್ಟು ದೀಪ ತುಂಬ ದಿನ ಉರಿಯುತ್ತೆ. ಪ್ರತಿ ದಿವಸ ನಾವು ಇದನ್ನು ಗಮನಿಸ್ಬೇಕಾಗತ್ತೆ. ಎಣ್ಣೆ ಖಾಲಿ ಆದರೆ ನೋಡಿ ಹಾಕೋಬೇಕಾಗತ್ತೆ. ಸೊ ಈ ದೀಪ ಹಚ್ಚಬೇಕಾದ್ರೆ ನಾವು 3 ಥರ ಎಣ್ಣೆನ ಉಪಯೋಗಿಸ್ಕೋಬೋದು. ಎಳ್ಳೆಣ್ಣೆ, ತುಪ್ಪ ಅಥವಾ ಕೊಬ್ಬರಿ ಎಣ್ಣೆ. ಸೊ ಆದಷ್ಟು ಎಳ್ಳೆಣ್ಣೆಯಿಂದ ಹಚ್ಚೋದ್ರಿಂದ ನಮ್ಮ ಕಷ್ಟಗಳು ಏನಿರುತ್ತೆ ಅದು ಪರಿಹಾರ ಆಗುತ್ತೆ. ಕೊಬ್ಬರಿ ಎಣ್ಣೆ ಮತ್ತು ತುಪ್ಪ ಹಾಕೊಳ್ಳೋದ್ರಿಂದ ಕೆಲವೊಂದು ಸಲ ವಾತಾವರಣ ಶೀತ ಇತ್ತು ಅಂತ ಹೇಳಿದ್ರೆ ಅದು ಗಟ್ಟಿಯಾಗೋ ಸಾಧ್ಯತೆ ಇರುತ್ತೆ. ಇಂಥ ಸಮಯದಲ್ಲಿ ರಿಸ್ಕ್ ತೊಗೊಳ್ಳೋದು ಬೇಡ. ಆದಷ್ಟು ಎಳ್ಳೆಣ್ಣೆ ಅಥವಾ ದೀಪದೆಣ್ಣೆಯಿಂದ ದೀಪಾರಾಧನೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಆದಷ್ಟು ಬತ್ತಿ ಕೂಡ ತುಂಬ ಉದ್ದವಾಗಿರೋವಂಥದ್ದು ತೊಗೊಳ್ಳಿ. ಆ ದೀಪ ತೊಗೊಂಡು ಬಂದಮೇಲೆ ಇದನ್ನು ನೆನೆಸಿ ಅದಾದಮೇಲೆ 1 ದಿನ ಬಿಟ್ಟು ನೀವು ಈ ದೀಪನ ಒರೆಸಿ ದೀಪ ಹಚ್ಕೋಬೋದು. ಯಾಕಂತ ಹೇಳಿದ್ರೆ ದೀಪ ಹೊಸದಾಗಿ ತಗೊಂಡು ಬಂದಾಗ ನಾವು ದೀಪದ ಎಣ್ಣೆ ಏನಾಗ್ತೀವಿ ಅದು ಹೀರ್ಕೊಳ್ಳುತ್ತೆ ಜಾಸ್ತಿ. ಸೊ ಅದರಿಂದ 1 ದಿನ ನೀರಲ್ಲಿ ನೆನೆಸಿ ಹಚ್ಚೋದ್ರಿಂದ ದೀಪದ ಎಣ್ಣೆ ಕೂಡ ಕಮ್ಮಿ ಹಿಡಿಯುತ್ತೆ. ಅಕ್ಕಿ ಹಾಕ್ಕೊಂಡ್ಮೇಲೆ ಅದಕ್ಕೆ ಅರಿಶಿನ, ಕುಂಕುಮ ಮತ್ತು ಅಕ್ಷತೆ ಮತ್ತು ದೀಪಕ್ಕೆ ನಾವು ಸ್ವಲ್ಪ ಅರಿಶಿನ ಮತ್ತು ಪನ್ನೀರು ಅಥವಾ ರೋಸ್ ವಾಟರ್ನ ಅಥವಾ ಹಾಲಿನಿಂದ ಕಲಿಸ್ಬಿಟ್ಟು ದೀಪ ಸುತ್ತ ಹಚ್ಕೊಳ್ಬೇಕಾಗತ್ತೆ. ಅದಕ್ಕೆ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಿಕೊಂಡು ಫಸ್ಟು ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 3 ಬತ್ತಿಗಳನ್ನ ತೊಗೊಳ್ಬೇಕಾಗತ್ತೆ. 3 ಬತ್ತಿ ಏನು ಅಂತ ಹೇಳಿದ್ರೆ ಲಕ್ಷ್ಮೀ, ಸರಸ್ವತಿ, ಪಾರ್ವತಿ, ಅದೇ ರೀತಿ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ ಅನ್ವಯಿಸುತ್ತೆ. ಸೊ ಈ 3 ಬತ್ತಿಗಳನ್ನ ತೊಗೊಂಡು ಹೊಸದು ಅದಾದಮೇಲೆ ದೀಪದೊಳಗಡೆ ಎಣ್ಣೆ ಹಾಕಿ ಆಮೇಲೆ ಬತ್ತಿನ ಹಾಕೋಬೇಕಾಗತ್ತೆ. ಈ ಅಖಂಡ ದೀಪಾರಾಧನೆ ಮಾಡಬೇಕಾದ್ರೆ ಕೆಲವೊಂದು ಪಾಲಿಸ್ಬೇಕಾಗತ್ತೆ. ಏನಂತ ಹೇಳಿದ್ರೆ ನಾವು ಮಾಂಸಾಹಾರನ ತ್ಯಜಿಸ್ಬೇಕಾಗತ್ತೆ ಮತ್ತು ಬ್ರಹ್ಮಚರ್ಯತ್ವನ ಪಾಲಿಸ್ಬೇಕಾಗತ್ತೆ. ಅದೇ ಕಾರಣ ಅದಾದಮೇಲೆ ಮನೇನ ಯಾವುದೇ ಕಾರಣಕ್ಕೂ ಬಾಗಿಲು ಹಾಕ್ಕೊಂಡು ಹೋಗಬಾರ್ದು. ಈ 10 ದಿನಗಳ ಕಾಲ ಮನೆಯಲ್ಲಿ ದೀಪ ಹಚ್ಚಿದ ಮೇಲೆ ಮನೆ ಬಾಗಿಲು ಹಾಕಬಾರ್ದು ಅಂತ ಕೂಡ ಹೇಳ್ತಾರೆ. ಸೊ ಆದಷ್ಟು 10 ದಿನ ಹಚ್ಚೋದಕ್ಕೆ ನೀವು ಪ್ರಯತ್ನ ಪಡಿ. ಹಚ್ಚೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಕೊನೆಯ 3 ದಿವಸ ಅಥವಾ ಮೊದಲ 3 ದಿವಸ ಅಥವಾ ಮಧ್ಯದ 3 ದಿವಸ ಈ ಥರ ಕೂಡ ಹಚ್ಬೋದು. ಇಲ್ಲ ಅಂತ ಹೇಳಿದ್ರೆ ಕೊನೆಯ 1 ದಿವಸ ಅಥವಾ ಮೊದಲನೇ ದಿವಸ ಕೂಡ ನೀವು 1 ದಿನ ಅಖಂಡ ದೀಪಾರಾಧನೆ ಮಾಡ್ಬೋದು. ಆದರೆ ನೀವು ಅಖಂಡ ದೀಪಾರಾಧನೆ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ 1 ಸಲ ದೀಪ ಹಚ್ಚಿದ ಮೇಲೆ ಅದು 10ನೇ ದಿನದವರೆಗೂ ಸತತವಾಗಿ ಉರಿತಾನೇ ಇರಬೇಕು. ಯಾವುದೇ ಕಾರಣಕ್ಕೂ ಅದು ನಂದು ಹೋಗಬಾರ್ದು ಅಥವಾ ತಣ್ಣಗಾಗಬಾರ್ದು. ತಣ್ಣಗಾಗುತ್ತೆ ಅಂದರೆ ಕೆಲವೊಂದು ಸಲ ಏನಾಗುತ್ತೆ, ಗಾಳಿ ಏನಾದ್ರು ಜಾಸ್ತಿ ಬೀಸ್ತು, ಇಲ್ಲಾಂದರೆ ನಾವು ದೇವ್ರಿಗೆ ಏನಾದರೂ ಹೂವು ಅರ್ಪಿಸ್ಬೇಕಾದ್ರೆ ಹೂವು ದೀಪದ ಮೇಲೆ ಬಿತ್ತು ಅಥವಾ ಬತ್ತಿ ಏನಾದ್ರು ಸಣ್ಣದಾಗಿ ಕಿಡಿ ಬಂದಿತ್ತು ಅಂದರೆ ಮುಂದೆಗಡೆ ಕಿಟ್ಟ ಆ ಥರ ಏನಾದ್ರು ಕಟ್ಟಿತ್ತು ಅಂದರೆ ದೀಪ ಆರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆದಷ್ಟು ನೀವು ನೋಡಿಕೊಂಡು ದೀಪನ ಬೆಳಕೊಳ್ಳಿ. ಆದಷ್ಟು ಸಣ್ಣದಾಗಿ ದೀಪ ಹಚ್ಚಿ, ಜಾಸ್ತಿನೂ ಜೋರಾಗಿ ಉರಿಬಾರ್ದು. ದೀಪ ತುಂಬ ಸಣ್ಣದಾಗಿ ಉರಿಬಾರ್ದು. ಒಂದು ಮೀಡಿಯಮ್ ಸೈಜಲ್ಲಿ ನೀವು ದೀಪನ ಹಚ್ಕೊಂಡ್ರೆ ತುಂಬ ಒಳ್ಳೆಯದು. ಅದೇ ರೀತಿ ಸಪೋಸ್ ಏನಾದರೂ ದೀಪ ಆರ್ತು ಅಂದರೆ ನೀವೇನು ವರಿ ಮಾಡ್ಕೊಳ್ಳೋದು ಬೇಡ. ಅದೇ ಒಂದು ತಪ್ಪು ಕಾಣಿಕೆನ ದೇವ್ರಿಗೆ ಅರ್ಪಿಸಿ ನಿಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ಅಂತ ತಪ್ಪು ಕಾಣಿಕೆ ಹಾಕಿ ಮತ್ತೆ ಈ ದೀಪನ ನೀವು ಹಚ್ಕೋಬೋದು. ಸಪೋಸ್ ನೀವು ದೀಪದ ಬತ್ತಿ ಸರಿ ಮಾಡ್ಕೋಬೇಕಂದ್ರೆ ಏಕಾರತಿನ ಮಾಡಿಕೊಂಡು ಈ ದೀಪಕ್ಕೆ ನೀವು ಆ ಏಕಾರತಿನ ಸೋಕಿಸಿ ಆಮೇಲೆ ನೀವು ಈ ದೀಪದ ಕಿಟ್ಟ ಏನಿರುತ್ತೆ ಅದನ್ನು ತೆಗಿಬೋದು. ಯಾವುದೇ ಕಾರಣಕ್ಕೂ ದೀಪ ಆರೋವರೆಗೂ ನೀವು ನೋಡ್ಕೊಳ್ದೇ ಇರಬೇಡಿ.
ಏಕಾರತಿನ ಹಚ್ಕೊಂಡೇ ನೀವು ಈ ದೀಪದ ಬತ್ತಿನ ಸರಿ ಮಾಡ್ಕೊಳ್ಬೋದು. ಆದಷ್ಟು ಬತ್ತಿ ಉದ್ದುದಾಗಿದ್ದರೆ ನಿಮಗೆ ದೀಪ ಆರೋದಿಲ್ಲ. ಸೊ ಒಂದು ಸಲ ಹಚ್ಚಿದ ಮೇಲೆ ಯಾವುದೇ ಕಾರಣಕ್ಕೂ ದೀಪ ಆರಬಾರ್ದು. ಸೊ ಹೂವಿನಿಂದ ಅಲಂಕಾರ ಮಾಡಿ ದುರ್ಗಾ ಮಾತೆಗೆ ಅರಿಶಿನ ಮತ್ತು ಕೆಂಪು ಹೂವು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಹೂವಿನಿಂದ ಅಲಂಕಾರ ಮಾಡಿ ಅದಾದಮೇಲೆ ನೀವು ಅರಿಶಿನ ಕುಂಕುಮ ಅಕ್ಷತೆನ ಮತ್ತು ದೀಪದೊಳಗಡೆ ಹಾಕಿ ಗಂಧದ ಕಡ್ಡಿಯಿಂದ ದೀಪನ ಹಚ್ಕೋಬೇಕು. ಯಾವುದೇ ಕಾರಣಕ್ಕೂ ಬೆಂಕಿ ಪೊಟ್ಟಣನ ಬಳಸಬಾರ್ದು. ಸೊ ಗಂಧದ ಕಡ್ಡಿ ಮತ್ತು ಕರ್ಪೂರದಿಂದ ಆರತಿ ಮಾಡಿ ಸೊ ನೀವು ಅಖಂಡ ದೀಪಾರಾಧನೆಯನ್ನು ಹಚ್ಚಿ ನಮಸ್ಕಾರ ಮಾಡ್ಕೊಬೋದು. ನಾನಿಲ್ಲಿ ಬೇವಿನ ಸೊಪ್ಪು ಕೂಡ ಇಟ್ಟು ಪೂಜೆ ಮಾಡಿದ್ದೀನಿ. ಸೊ ನೀವು ಕೂಡ ಮಾಡಿ, ಒಳ್ಳೆಯದಾಗಲಿ.